ನಮಸ್ಕಾರ. ಸೋಲಿನ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ ಜಿಲ್ಲೆಯಾದ್ಯಂತ ಹನುಮಾನ್ ಜಯಂತಿ ಉತ್ಸವ, ಪಲ್ಲಕ್ಕಿ, ಭಜನೆ, ಮಹಾಪ್ರಸಾದ ವಿತರಣೆ, ಭಕ್ತರು ದರ್ಶನ ಪಡೆದು ಪುನೀತರಾದರು. ಸಾಯಂಕಾಲ ಭವ್ಯ ಮೆರವಣಿಗೆ ಜರುಗಿತು. ಬೀದರ್ ನಗರದ ಮಂಗಲ್ಪೇಟ್ ಬಳಿ ಇರುವ ಮೆಥೋಡಿಸ್ಟ್ ಚರ್ಚ್ನಲ್ಲಿ ಗುಡ್ ಫ್ರೈಡೆ ಶುಭ ಶುಕ್ರವಾರ ಪುನರುತ್ಥಾನ ಆರಾಧನೆ ಕಾರ್ಯಕ್ರಮ ಜರುಗಿತು. ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ಪೊಲೀಸ್ ಧ್ವಜ ದಿನಾಚರಣೆ, ಸಿಬ್ಬಂದಿಗೆ ಸೌಲಭ್ಯ ಒದಗಿಸಲು ಪ್ರಯತ್ನ. ಎಸ್ಪಿ ಪ್ರದೀಪ್ ಕುಂಟೆ. ಬೀದರ್ ನಗರದ ರಾಮನಗರ್ ಬಡಾವಣೆಯಲ್ಲಿ ಹನುಮಾನ್ ಜಯಂತಿ ನಿಮಿತ್ತ ಮಹಾಭಿಷೇಕ, ರುದ್ರಾಭಿಷೇಕ, ಸಾಯಂಕಾಲ ಮಹಾಪ್ರಸಾದ ವಿತರಿಸಲಾಯಿತು. ಚೈತ್ರ ಪೂರ್ಣಿಮೆ ಪ್ರಯುಕ್ತ ಪ್ರವಚನ ಕಾರ್ಯಕ್ರಮ ನಡೆಯಿತು. ಧರ್ಮ ಮಾರ್ಗದಿಂದ ಮುಕ್ತಿ ಸಾಧ್ಯ. ಭಂತೆ ಜ್ಞಾನಸಾಗರ್. ಸುದ್ದಿಯ ವಿವರಗಳು. ನಗರದ ಚನ್ವಾಡ ರಸ್ತೆಯಲ್ಲಿರುವ ಐತಿಹಾಸಿಕ ರುಕ್ಡ ಹನುಮಾನ್ ಜಯಂತ್ಯೋತ್ಸವ ಸಂಭ್ರಮದಿಂದ ಜರುಗಿತು. ಈ ನಿಮಿತ್ತ ದೇವರಿಗೆ ಹಾಗೂ ಮಂದಿರಕ್ಕೆ ಹೂವಿನ ವಿಶೇಷ ಅಲಂಕಾರ ಮಾಡಲಾಗಿತ್ತು. ನಸುಕಿನ ಜಾವ 3:30ರಿಂದಲೇ ಹನುಮಾನ್ ದೇವರಿಗೆ ಮಹಾಭಿಷೇಕ ಹಾಗೂ ವಿಶೇಷ ಪೂಜೆ ನಡೆಯಿತು. ಬೆಳಗ್ಗೆ 10 ಗಂಟೆಯಿಂದ ಅದ್ಧೂರಿಯ ಪಲ್ಲಕ್ಕಿ ಉತ್ಸವವನ್ನು ಭಕ್ತರು ನಡೆಸಿಕೊಟ್ಟರು. ನಂತರ ಭಕ್ತರಿಗೆ ಮಹಾಪ್ರಸಾದ ವಿತರಣೆ ಮಾಡಲಾಯಿತು. ದಿನವಿಡೀ ಮಂದಿರದಲ್ಲಿ ಭಜನೆ, ಸತ್ಸಂಗ ಕಾರ್ಯಕ್ರಮ ಜರುಗಿತು. ನಗರ ಸೇರಿ ನಾನಾ ಗ್ರಾಮಗಳ ಭಜನಾ ಮಂಡಳಿಗಳ ಸದಸ್ಯರು ಭಜನೆ ನಡೆಸಿಕೊಟ್ಟರು. ರಾತ್ರಿ 8 ಗಂಟೆಯಿಂದ ಜನ್ವಾಡ ಗ್ರಾಮದ ಭಜನಾ ಮಂಡಳಿಯಿಂದ ಭಜನೆ ನಡೆಯಿತು. ಬಳಿಕ ಮಹಾಮಂಗಳಾರತಿ, ಪೂಜೆ, ಪ್ರಸಾದ ವಿತರಣೆ ಜರುಗಿತು. ಮಂದಿರದ ಅರ್ಚಕರಾದ ಚಂದ್ರಕಾಂತ್ ಜೋಶಿ, ಲಕ್ಷ್ಮೀಕಾಂತ್ ಜೋಶಿ, ಕೃಷ್ಣ ಜೋಶಿ ಅವರು ಹನುಮಾನ್ ಜಯಂತ್ಯೋತ್ಸವದ ಎಲ್ಲ ಧಾರ್ಮಿಕ ಕಾರ್ಯಕ್ರಮ ನಡೆಸಿಕೊಟ್ಟರು. ಮಂದಿರಕ್ಕೆ ನಗರ ಸೇರಿ ವಿವಿಧೆಡೆಯಿಂದ ಆಗಮಿಸಿದ ಸಹಸ್ರಾರು ಸಂಖ್ಯೆಯ ಭಕ್ತರು ದೇವರ ದರ್ಶನ ಪಡೆದು ಮಹಾಪ್ರಸಾದ ಸೇವಿಸಿ ಪುನೀತರಾದರು. ನಗರದ ನಾನಾ ಹನುಮಾನ್ ಮಂದಿರಗಳಲ್ಲಿಯೂ ಹನುಮಾನ್ ಜಯಂತ್ಯೋತ್ಸವ ನಿಮಿತ್ತ ಸಡಗರ ಸಂಭ್ರಮದಿಂದ ಹನುಮಾನ್ ಜಯಂತಿ ಆಚರಿಸಲಾಯಿತು. ಜನ್ವಾಡ ರಸ್ತೆಯಲ್ಲಿರುವ ಐತಿಹಾಸಿಕ ರುಗ್ಡ ಹನುಮಾನ್ ಮಂದಿರ, ಹೈದರಾಬಾದ್ ರಸ್ತೆಯಲ್ಲಿರುವ ಶಾರ್ ಹನುಮಾನ್ ಮಂದಿರದ, ಕೆವಿ ಬಳಿಯ ಹನುಮಾನ್ ಮಂದಿರ, ನ್ಯೂ ಆದರ್ಶ್ ಕಾಲೋನಿಯ ಆದರ್ಶ್ ಹನುಮಾನ್ ದೇವಸ್ಥಾನ ಸೇರಿ ಅನೇಕ ಮಂದಿರಗಳಲ್ಲಿ ಜಯಂತ್ಯೋತ್ಸವ ನಿಮಿತ್ತ ನಾನಾ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಮಹಾಭಿಷೇಕ, ತೊಟ್ಟಿಲೋತ್ಸವ, ಆರತಿ, ವಿಶೇಷ ಪೂಜೆ, ಮಹಾಪ್ರಸಾದ ವಿತರಣೆ, ಭಜನೆ, ಸತ್ಸಂಗ ಸೇರಿ ನಾನಾ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಹನುಮಾನ್ ಜಯಂತ್ಯೋತ್ಸವ ನಿಮಿತ್ತ ನಗರದ ಶಹಗಂಜ್ ಹನುಮಾನ್ ಮಂದಿರದಿಂದ ಸಂಜೆ ಹನುಮಾನ್ ದೇವರ ಭವ್ಯ ಶೋಭಾಯಾತ್ರೆಗೆ ಅದ್ಧೂರಿ ಚಾಲನೆ ನೀಡಲಾಯಿತು. ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ್ ದಳದಿಂದ ಹಮ್ಮಿಕೊಳ್ಳಲಾದ ಶೋಭಾಯಾತ್ರೆ ಮೆರವಣಿಗೆಗೆ ಕಾರ್ಯಕ್ರಮದಲ್ಲಿ ರಾಜೇಶ್ವರ ತಡೋಳದ ರಾಜಶೇಖರ್ ಶಿವಾಚಾರ್ಯರು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಅನೇಕ ಪೂಜ್ಯರು, ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಎನ್ಎಸ್ಎಸ್ಕೆ ಅಧ್ಯಕ್ಷರಾದ ಸೂರ್ಯಕಾಂತ್ ನಾಗಮಾರ್ಪಳ್ಳಿ, ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸೋಮನಾಥ್ ಪಾಟೀಲ್, ಪ್ರಮುಖರಾದ ಗುರುನಾಥ್ ಜಾಂತಿಕರ್, ಸೋಮಶೇಖರ್ ಪಾಟೀಲ್ ಗಾದ್ಗಿ, ಪಾಲಿಕೆ ಸದಸ್ಯರು ಶಶಿ ಹೊಸಳ್ಳಿ, ನಂದಕಿಶೋರ್ ವರ್ಮಾ, ರೇವಣಸಿದ್ದಪ್ಪ ಚಿಲಾದೆ, ಬಾಬುರಾವ್ ಮಲ್ಕಾಪುರೆ ಸೇರಿ ಅನೇಕರು ಪಾಲ್ಗೊಂಡಿದ್ದರು. ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷರಾದ ವೀರಶೆಟ್ಟಿ ಖ್ಯಾಮ, ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಸಂಗಮೇಶ್ ಗಾದ್ಗಿ, ಜಿಲ್ಲಾ ಹಿರಿಯ ಉಪಾಧ್ಯಕ್ಷ ಬಸವರಾಜ್ ನೆಟ್ಟೂರೆ, ಜಿಲ್ಲಾ ಬಜರಂಗ್ ದಳದ ಅಧ್ಯಕ್ಷ ಭೀಮಣ್ಣ ಸೋರಳ್ಳಿ ಸೇರಿ ಅನೇಕಾರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಮೆರವಣಿಗೆಯು ಶಹಗಂಜ್ ಹನುಮಾನ್ ಮಂದಿರದಿಂದ ಪ್ರಾರಂಭವಾಗಿ ಅಂಬೇಡ್ಕರ್ ವೃತ್ತ, ಬಸವೇಶ್ವರ ವೃತ್ತ, ಚೌಬಾರ, ಗವಾನ್ ಚೌಕ್ ಮಾರ್ಗವಾಗಿ ಸಂಚರಿಸಿ ಮತ್ತೆ ಹನುಮಾನ್ ಮಂದಿರ ತಲುಪಿತು. ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಸೇರಿ ಗಣ್ಯರು, ಯುವಕರು ಭಕ್ತಿಗೀತೆಗಳಿಗೆ ಹೆಜ್ಜೆ ಹಾಕಿ ಗಮನ ಸೆಳೆದರು. ಮೆರವಣಿಗೆಯುದ್ದಕ್ಕೂ ಹನುಮಾನ್ ದೇವರ ಸ್ಮರಣೆ ನಡೆಯಿತು.
हगे वातो नाश ಶ್ರೀ ರೋಕಡೆ ಹನುಮಾನ್ ದೇವಸ್ಥಾನದಲ್ಲಿ ಶ್ರೀ ಆಂಜನೇಯ ಜನ್ಮೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಪರಾಭವ ನಾಮ ಸಂವತ್ಸರದಲ್ಲಿ ಶ್ರೀ ಆಂಜನೇಯನ ಜನ್ಮೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಈ ಆಂಜನೇಯ ದೇವಸ್ಥಾನದಲ್ಲಿ ಬೆಳಗ್ಗೆ 3:30 ಗಂಟೆಯಿಂದ ಮಹಾರುದ್ರಾಭಿಷೇಕ, ಸಕಲ ಅಷ್ಟಾಭಿಷೇಕಗಳು ಹಾಗೂ ಅನ್ನಸಂತರ್ಪಣೆ, ಪಲ್ಲಕ್ಕಿ ಸೇವೆ ಹಾಗೂ ಸಾಯಂಕಾಲ ವಿಜೃಂಭಣೆಯಿಂದ ಮೆರವಣಿಗೆ ಆಗ್ತಾ ಇದೆ. ಈ ಪ್ರತಿ ವರ್ಷ ಸಹ ಈ ದೇವಸ್ಥಾನದ ವತಿಯಿಂದ ಅನ್ನದಾನ ಮಾಡ್ತಾ ಇದ್ದೀವಿ. ಈ ದೇವಸ್ಥಾನದಲ್ಲಿ ಯಾರಿಗೇನೆಂದರೆ ಹೋಗಿ ತಗೊಂಡಾಗಿ ಮಾಡೋದಿಲ್ಲ. ಈ ದೇವಸ್ಥಾನದಲ್ಲಿ ಏನು ಕಾಣಿಕೆ ಬರ್ತದೆ ಅದರಿಂದ ಏನಂದರೆ ಪ್ರತಿ ವರ್ಷ ಅನ್ನದಾನ ಮಾಡ್ತೀವಿ. ಹಾಗೂ ಏನಂದರೆ ಈ ದೇವಸ್ಥಾನಕ್ಕೆ ರೋಕಡೆ ಹನುಮಾನ್ ಅಂತೇಳಿ ಹೆಸರಿದೆ. ಆ ದೇವಸ್ಥಾನಕ್ಕೆ ಹೆಸರು ಬರಲಿಕ್ಕೆ ಕಾರಣ ಅಂದರೆ ಇಲ್ಲಿ ಬಂದಂಥ ಯಾವುದೇ ಭಕ್ತ ಕಷ್ಟ ಕಾರ್ಪಣ್ಯದಲ್ಲಿ ಬಂದರೂ ಸಹ ದುಃಖ ನಪ್ಪತ್ತ ಹೋಗ್ತಾನೆ. ಇಲ್ಲಿ ಏನಂದರೆ ಯಾವ ಭಕ್ತರು ಏನಂದ್ರೆ ನಿರಾಶೆಯಾಗಿ ಹೋಗೋದಿಲ್ಲ. ಆದ ಕಾರಣದಿಂದ ಇದಕ್ಕೆ ರೋಕಡೆ ಹನುಮಾನ್ ಅಂತೇಳಿ ಉದ್ಭವ ಮೂರ್ತಿ ಇದೆ. ಈ ದೇವಿ ಪ್ರಾಂತದಲ್ಲಿ ಈ ಗುಲ್ಬರ್ಗಾ ಪ್ರಾಂತ ಡಿವಿಷನ್ನಲ್ಲಿ ಏನಂದರೆ ಎಲ್ಲಿಯೂ ಇಲ್ಲ ಉದ್ಭವ ಮೂರ್ತಿ. ರಾಯಚೂರಿನಲ್ಲಿ ಬಿಟ್ಟರೆ ಮತ್ತೆ ಇಲ್ಲೇ ಉದ್ಭವ ಮೂರ್ತಿ ಇದೆ. ಈ ಉದ್ಭವ ಮೂರ್ತಿ ದೇವಸ್ಥಾನ ಆಂಜನೇಯ ಸ್ವಾಮಿ ತನ್ನತನಾಗಿ ಭೂಮಿಯಿಂದ ಉತ್ಪನ್ನ ಆಗಿದ್ದಾನೆ. ಇದೇನೆಂದರೆ ಪ್ರತಿ ವರ್ಷ ವಿಜೃಂಭಣೆ, ಪ್ರತಿ ವರ್ಷ ಜನ ಜಾಸ್ತಿ ಆಗ್ತಾ ಇದ್ದಾರೆ. ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೀತಾ ಇದೆ. ದೇವಸ್ಥಾನದ ಪ್ರಧಾನ ಅರ್ಚಕರಾಗಿ ನಮ್ಮ ತಂದೆಯವರಿದ್ದು, ಅವರ ನಂತರ ನಮ್ಮ ವಂಶ ಪಾರಂಪರಿಕವಾಗಿ ನಾವು ದೇವಸ್ಥಾನವನ್ನು ಆಡಳಿತದಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಯಾವುದೇ ರೀತಿ ಏನಂದರೆ ಭೇದವಾದವಿಲ್ಲ. ಎಲ್ಲರಿಗೂ ಏನಂದರೆ ಸಮಾನ ರೀತಿಯಲ್ಲಿ ನೋಡಿಕೊಂಡು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಜೃಂಭಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಸಲ ಪಲ್ಲಕ್ಕಿ ಸೇವೆ ಸಹ ನಡೀತಾ ಇದೆ. ಬೀದರ್ ನಗರದ ಮಂಗಲ್ಪೇಟ್ ಬಳಿ ಇರುವ ಮೆಥೋಡಿಸ್ಟ್ ಚರ್ಚ್ನಲ್ಲಿ ಗುಡ್ ಫ್ರೈಡೆ ಶುಭ ಶುಕ್ರವಾರ ಪುನರುತ್ಥಾನ ಆರಾಧನೆ ಕಾರ್ಯಕ್ರಮವನ್ನು ಸೆಂಟ್ ಪಾಲ್ ಮೆಥೋಡಿಸ್ಟ್ ಕೇಂದ್ರ ಸಭೆಯಿಂದ ಹಮ್ಮಿಕೊಳ್ಳಲಾಯಿತು. ಶುಕ್ರವಾರದ ಅಂಗವಾಗಿ ಯೇಸು ಕ್ರಿಸ್ತರ 7 ಮಾತುಗಳ ಮೂಲಕ ಚರ್ಚಿನಲ್ಲಿ ಕ್ರೈಸ್ತ ಬಾಂಧವರು ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಗುಡ್ ಫ್ರೈಡೆಯನ್ನು ಆಚರಿಸಿದರು. ಜಿಲ್ಲಾ ಮೇಲ್ವಿಚಾರಕರಾದ ರೆವರೆಂಡ್ ಡಿಸೋಜ ಥಾಮಸ್ ಅವರು ಮಾತನಾಡುತ್ತಾ, ಯೇಸು ಸ್ವಾಮಿಯು ಈ ದಿನ ಶಿಲುಬೆಗೇರಿದ
ದಿನದ ಸಂಕೇತವಾಗಿ ಶುಭ ಶುಕ್ರವಾರ ಪುನರುತ್ಥಾನ ಆರಾಧನೆ ಮಾಡುತ್ತೇವೆ. ಯೇಸುವಿನ ಸಪ್ತ ನುಡಿಗಳು ಇಡೀ ಮಾನವ ಕುಲಕ್ಕೆ ಅನ್ವಯಿಸುವ ಸಂದೇಶಗಳಾಗಿವೆ ಎಂದು ನುಡಿದರು. 2000 ವರ್ಷಗಳ ಹಿಂದೆಯೇ ಯೇಸು ಸ್ವಾಮಿ ಶಿಲುಬೆ ಏರುವಾಗ, ಈ ಲೋಕವನ್ನು ಬಿಟ್ಟು ಹೋಗುವಾಗ ಪರಿಶುದ್ಧ ಮನಸ್ಸಿನಿಂದ ಕರ್ತನಿಗೆ ಸನ್ಮಾರ್ಗದಲ್ಲಿ ನಡೆಯಲು ಆತನು ಮಾಡಿದ ಕರ್ಮ ಫಲಗಳ ಕುರಿತು ಸಭಿಕರನ್ನು ಉದ್ದೇಶಿಸಿ ಮಾತನಾಡುತ್ತಾ ಹೇಳಿದ್ದರು. 7:30 ಒಳಗಾಗಿ ಈ ಕಾರ್ಯಕ್ರಮ ಮುಗಿಯುತ್ತದೆ. ಆದ್ದರಿಂದ ಪ್ರಸಂಗಿಗಳು ಅಲ್ಲಿ ಡಿಸೋಸ್ ಥಾಮಸ್ ಅಯ್ಯನವರು ಮತ್ತು ಆರಾಧನೆ ನಡೆಯ ಈ ಒಂದು ಆಲಯದಲ್ಲಿ ಡಾಕ್ಟರ್ ಸ್ಟೀವನ್ ಸರ್ವೋತ್ತಮ ಅಯ್ಯನವರು ಸಂದೇಶವನ್ನು ತರಲಿಕ್ಕಿದ್ದಾರೆ ಮತ್ತು ಎಸ್ ತುಕಾರಾಮಯ್ಯನವರು ಅದನ್ನು ನಿಂತ್ಕೊಳ್ಳೋಣ ಮತ್ತು ಭಕ್ತಿಯಿಂದ ಭಯದಿಂದ ನಾವು ಕಾಣಿಕೆ ಹಾಡನ್ನು ಹಾಡುತ್ತಾ ಕಾಣಿಕೆಯನ್ನು ಸಮರ್ಪಿಸೋಣ ಮತ್ತು ಈ ಕಾಣಿಕೆಯನ್ನು ಸ್ವೀಕರಿಸಿದ ನಂತರ ವಿವಿಧ ಸಂದೇಶಕರ ಮೂಲಕ ನಿನ್ನ ವಾಕ್ಯಗಳನ್ನು ಕೇಳಿಸಿಕೊಳ್ಳುವಂತೆ ನಮಗೆ ಸಹಾಯ ಮಾಡಿದ್ದೀವಿ. ಸ್ತೋತ್ರ ಸ್ವಾಮಿ. ಈಗ ವಿಶೇಷವಾಗಿ ಮಾಡು ಮತ್ತು ವಿಶೇಷವಾಗಿ ಅನೇಕ ಭಕ್ತಾದಿಗಳು ಇಲ್ಲಿ ಬಂದಿರುವಾಗ ಎಲ್ಲರನ್ನು ನೀನು ನೋಡುವಾತನಾಗಿದ್ದು ಎಲ್ಲರನ್ನ ಈಗಾಗಲೇ ಸುದೀರ್ಘವಾದಂಥ ತಾಸುಗಳ ಮಟ್ಟಿಗೆ ಇಂಥ ಸ್ಥಿತಿಯಲ್ಲಿ ನೀವು ದೇವರ ಕಡೆಗೆ ತಿರುಗಿಕೊಳ್ಳಬೇಕಾಗಿದೆ. ಈ ಸಮಯದಲ್ಲಿ ನಾನು ಜಿಲ್ಲಾಧಿಕಾರಿಯವರು ಮತ್ತು ಸಂದೇಶಕ ವೃಂದದವರು ಸಭಾಪಾಲನ ಸಮಿತಿ ಆತನ ಶಿಲುಬೆ ಎಂತ ಭಾರ ಶಿಲುಬೆ ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಆತನ ಕಾಲಲ್ಲಿ ಚಪ್ಪಲಿ ಇಲ್ಲದೆ ಸುಡು ಬಿಸಿಲಿನಲ್ಲಿ ಆತನು ಹೋಗ್ತಾ ಇದ್ದಾನೆ. ಮೈಯೆಲ್ಲ ರಕ್ತ. ಆತನನ್ನು ನೋಡಿದಾಗ ಮುಖದಲ್ಲಿ ಯಾವ ಅಂದ ಚಂದಗಳು ಕಾಣಲಿಲ್ಲ. ಅಷ್ಟು ಭೀಕರವಾಗಿದ್ದಾನೆ. ನೋಡ್ಲಿಕ್ಕೆ ಯಾವ ಅಂದ ಚಂದ ಇಲ್ಲ ಅಂತೇಳಿ ಯೆಶಾಯ 53ನೇ ಅಧ್ಯಾಯ ನೀವು ಓದ್ತೀರಿ. ಒಂದು ಮಾಂಸ ಮುದ್ದೆಯಾಗಿದ್ದಾನೆ. ಆತನು ನೋಡಿದ ಕುರೇನೆ ಪಟ್ಟಣದ ಸೀಮೋನ ಎತ್ತರ ಗಾತ್ರ ಇರುವಂತಹ ಒಬ್ಬ ವ್ಯಕ್ತಿ ಆತನ ಅಲ್ಲಿ ಬಂದು ಗುಂಪಿನಲ್ಲಿ ನಿಂತು ನೋಡುವಾಗ ಬಿಟ್ಟು ಹಿಡಿಯಲಿಕ್ಕೆ ಆತನನ್ನು ಕರೆಯುತ್ತಾರೆ. ಸ್ವಾಮಿ ಶಿಲುಬೆ ಹೋರುವುದಕ್ಕಾಗಿ ಆತನನ್ನು ಕರೆಯುತ್ತಾರೆ. ಆತನಿಗೆ ಇಷ್ಟು ಮೈ ಕುದಿತಾ ಇದ್ದು ಯಾವಾಗ ಸಿಪಾಯಿಗಳ ಮೇಲೆ ಬಿದ್ದು ದಾಳಿ ಮಾಡಿ ಒಬ್ಬೊಬ್ಬರನ್ನು ಕೊಂದು ಹಾಕಬೇಕೆಂಬ ಆಲೋಚನೆ ಆತನಿಗೆ ಬಂತು. ಕುರೇನೆ ಪಟ್ಟಣದ ಸೀಮೋನ. ಆದರೂ ಸಹ ಅನಿವಾರ್ಯತೆ. ಅದಕ್ಕೆ ಅವರು ಹೇಳಿದನ್ನೇ ಕೇಳಿ ಆ ಯೇಸು ಸ್ವಾಮಿ ಶಿಲುಬೆಯನ್ನು ಸ್ವಲ್ಪ ಹೊತ್ತು ಆತನು ಹಿಡಿದುಕೊಂಡ. ಯೇಸು ಸ್ವಾಮಿ ಮುಂದೆ ಮುಂದೆ ಹೋಗುವಾಗ ಒಂದು ಆತನು ಎಡವಿ ಬಿಡಬೇಕಂದಾಗ ಕುರೇನೆ ಪಟ್ಟಣದ ಸೀಮೋನ ಆತನಿಗೆ ಸಪೋರ್ಟ್ ಆಗಿ ಬಂದ. ಅಂದ್ರೆ ಯೇಸು ಸ್ವಾಮಿಯ ಮುಖ ಆತನು ನೋಡಿದ, ನೇರವಾಗಿ ಆತನ ಮುಖ ನೋಡಿದ ತಕ್ಷಣ ಆ ಶಿಲುಬೆ ಅಷ್ಟು ಭಾರವುಳ್ಳ ಶಿಲುಬೆ ಬಹಳ ಹಗುರವಾಗಿ ಆತನಿಗೆ ಅನಿಸಿತು. ಇನ್ನೂ ಹೋರಬೇಕು. ಗೊಲ್ಗೊತ್ತಾ ಬೆಟ್ಟಕ್ಕೆ ಹೋದರೂ ಶಿಲುಬೆ ಎಣಿಸುವುದಕ್ಕೆ ಆತನಿಗೆ ಮನಸ್ಸಿರಲಿಲ್ಲ. ಆ ಶಿಲುಬೆಗೆ ಅಷ್ಟು ಪ್ರೀತಿ ಮಾಡಿದ. ಈತನು ಯಾರಿರಬಹುದು ಎಂಬ ದೊಡ್ಡ ಪ್ರಶ್ನೆ ಆತನಿಗೆ ಮೊದಲನೇದಾಗಿ ಈ ಒಂದು ತುಟಿಯ ಮೇಲೆ ಆತನ ಬೆಳ್ಳದಾಗಿ ಒಂದು ಕುಷ್ಠರೋಗ, ಒಂದು ತೊನ್ನು ರೋಗ ಹೇಳ್ತಾರೆ ಚರಿತ್ರೆಕಾರರು. ಆತನಿಗೆ ರೋಗ ಇತ್ತು ಅಂತ ಹೇಳಿ. ಆದ್ರೆ ಆತನ ಮನೆಗೆ ಹೋದಾಗ, ತನ್ನ ಕುಟುಂಬಕ್ಕೆ ಹೋದಾಗ ಮನೆಯಲ್ಲಿ ಎಲ್ಲರೂ ನೋಡಿ ಆಶ್ಚರ್ಯ ಆಯಿತು. ಇದೆಯಂತ ಆಶ್ಚರ್ಯ. ಆದ್ರೆ ಅಲ್ಲಿ ನೋಡಿದಾಗ
ದೊಡ್ಡ ಅದ್ಭುತನೇ ಆತನ ಲೈಫ್ನಲ್ಲಿ ಆಗಿ ದೇವರ ಮುಖ, ಸ್ವಾಮಿ ಮುಖಾಮುಖಿಯಾಗಿ ನೋಡಿದಂತ ವ್ಯಕ್ತಿ. ಆತನ ಜೀವನೇ ಬದಲಾವಣೆ ಆಗಿ, ಆತನ ಮುಂಚೆ ಏನಿದ್ದನು, ಆದ್ರೆ ಯೇಸು ಸ್ವಾಮಿ ಶಿಲ್ಪೆ ಹೋರಿದ ನಂತರ, ಯೇಸು ಸ್ವಾಮಿಯನ್ನು ನೋಡಿದ ನಂತರ ಆತನ ಜೀವನವೇ ಬದಲಾವಣೆ ಆಗಿ. This is most important. All the needs and worries he has taken already. I said amen at the time. Yes. Prayer ಮಾಡತ್ತಾಗ ಆಮೇಲೆ Thank you. Thank you. Father, Blessed Friday. It's a day of redemption and forgiveness. His holy soul, Christ, He sacrificed for us. With His sacrifice, His sacrifice was to take away all our sorrows, misfortunes, and all our worries and difficulties. We are thankful to Christ for His crucifixion, what He sacrificed for us, and thankful. ನಗರದ ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಪೊಲೀಸ್ ಧ್ವಜ ದಿನಾಚರಣೆ ನಡೆಯಿತು. ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ನಿವೃತ್ತ ಸಿಪಿಐ ಅಮರಪ್ಪ ಎಸ್ ಶಿವಬಲ್ ಅವರು ಸನ್ಮಾನಿಸಲಾಯಿತು. ಆರಂಭದಲ್ಲಿ ಪೊಲೀಸ್ ಗೌರವ ವಂದನೆ ಸಲ್ಲಿಸಲಾಯಿತು. ಕವಾಯತ್ತು ಪರಿವೀಕ್ಷಣೆ ನಡೆಸಿಕೊಟ್ಟ ಮುಖ್ಯ ಅತಿಥಿಗಳು ಪಥಸಂಚಲನದ ಗೌರವವನ್ನು ಸ್ವೀಕರಿಸಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಎಸ್ಪಿ ಪ್ರದೀಪ್ ಕುಂಟಿ ಅವರು ರಾಜ್ಯದಲ್ಲಿ 1965 ಏಪ್ರಿಲ್ 2ರಂದು ಕರ್ನಾಟಕ ರಾಜ್ಯ ಪೊಲೀಸ್ ಕಾಯ್ದೆ ಜಾರಿಗೆ ಬಂದ ನೆನಪಿಗಾಗಿ ಪ್ರತಿ ವರ್ಷ ಏಪ್ರಿಲ್ 2ರಂದು ಪೊಲೀಸ್ ಧ್ವಜ ದಿನಾಚರಣೆ ಆಚರಿಸಲಾಗುತ್ತಿದೆ ಎಂದು ತಿಳಿಸಿದ್ದರು. ಸೇವೆಯಲ್ಲಿರುವ ಹಾಗೂ ನಿವೃತ್ತರಾದ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗೆ ನೀಡಲಾಗುತ್ತಿದ್ದ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಿದ ಎಸ್ಪಿ ಅವರು ಪೊಲೀಸ್ ಗೆಸ್ಟ್ ಹೌಸ್, ಟೆನ್ನಿಸ್ ಕೋರ್ಟ್ ಸೌಲಭ್ಯ, ಉಚಿತ ಮೆಡಿಕಲ್ ಹೆಲ್ತ್ ಚೆಕಪ್ ಸೆಂಟರ್, ನೂತನ ಹೆಲ್ತ್ ಕಾರ್ಡ್ ವಿತರಣೆ, ಪೊಲೀಸ್ ಜಿಮ್, ಡಿಜಿಟಲ್ ಲೈಬ್ರರಿ ವ್ಯವಸ್ಥೆ ಮಾಡಲಾಗಿದೆ ಎಂದು ಹೇಳಿದರು. ಸಿಬ್ಬಂದಿ ಮಕ್ಕಳ ಮೆಡಿಕಲ್ ಶಿಕ್ಷಣಕ್ಕಾಗಿ ಸಹಾಯಧನ, ಎಸ್ಎಸ್ಎಲ್ಸಿ, ಪಿಯುಸಿ ಹೆಚ್ಚಿನ ಅಂಕ ಪಡೆದ ಮಕ್ಕಳಿಗೆ ಸನ್ಮಾನ, ಗೌರವಧನ ವಿತರಣೆ, ಆರೋ ಪ್ಲಾಂಟ್ ಅಳವಡಿಕೆ, ಸಬ್ಸಿಡಿ ಕ್ಯಾಂಟೀನ್ ಸೌಲಭ್ಯ, ಆರೋಗ್ಯ ಭಾಗ್ಯ, ಪೊಲೀಸರ ಗುರುತಿನ ಚೀಟಿ ಸೌಲಭ್ಯ, ಆಧುನಿಕ ಕಾನ್ಫರೆನ್ಸ್ ಹಾಲ್, ನೂತನ ಕಚೇರಿಯ ವ್ಯವಸ್ಥೆ ಮಾಡಲಾಗಿದೆ. ಇದೀಗ ನೂತನ ಪೊಲೀಸ್ ಕಲ್ಯಾಣ ಮಂಟಪ ಕಾಮಗಾರಿ ಚಾಲ್ತಿಯಲ್ಲಿದೆ ಎಂದು ಅವರು ಮುಂದಿನ ದಿನಗಳಲ್ಲಿನ ಇನ್ನಷ್ಟು ಸೌಲಭ್ಯ ಒದಗಿಸಲು ಯತ್ನಿಸಲಾಗುವುದು ಎಂದರು. ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಚಂದ್ರಕಾಂತ್ ಪೂಜಾರಿ ವಂದಿಸಿದ್ದರು. ಡಿವೈಎಸ್ಪಿ ದೂದ್ಪೀರ್ ಮುಲ್ಲಾ, ಹುನ್ನಾಬಾದ್ ಡಿವೈಎಸ್ಪಿ ಮುಡೋಳಪ್ಪ ಪಿಎಸ್, ಭಾಲ್ಕಿ ಡಿವೈಎಸ್ಪಿ ಶಿವಾನಂದ್ ಪಾಟೀಲ್ ಹಾಗೂ ಆಹ್ವಾನಿತ ಅತಿಥಿಗಳು, ಜಿಲ್ಲಾ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿ, ನಿವೃತ್ತ ಅಧಿಕಾರಿ ಸಿಬ್ಬಂದಿ, ಲಿಪಿಕ್ ಅಧಿಕಾರಿ ಸಿಬ್ಬಂದಿ ಇತರರು ಇದ್ದರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿ ಗಣ್ಯರೆಲ್ಲರಿಗೂ ಪೊಲೀಸ್ ಧ್ವಜವನ್ನು ಹಂಚಲಾಯಿತು. ಇದರಿಂದ ಸಂಗ್ರಹವಾಗುವ ಧನವನ್ನು ನಿವೃತ್ತ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿ ಕಲ್ಯಾಣ ನಿಧಿಗೆ ಬಳಸಿಕೊಳ್ಳಲಾಗುತ್ತದೆ ಎಂದು ತಿಳಿಸಿದ್ದರು. ಪರೇಡ್ ಕಮಾಂಡರ್ ಅವರು ಕವಾಯತನ್ನು ಪ್ರಾರಂಭಿಸಲು ಮುಖ್ಯ ಅತಿಥಿಗಳು ಅವರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿಕೊಂಡು ತೆರಳುತ್ತಾ ಇದ್ದಾರೆ. ಎರಡನೇ ತುಕಡಿಗೆ ಸ್ವಾಗತಿಸೋಣ. ಬೀದರ್ ಉಪವಿಭಾಗ ಶ್ರೀ ಬಾಸುಮಿಯಾ PSI ಜನೋಡಲ್ ಅವರ ನೇತೃತ್ವದಲ್ಲಿ ಮನೆಯವರಿಗೆ ಗೌರವ ವಂದನೆಯನ್ನು ಸಲ್ಲಿಸಿಕೊಂಡು ತೆರಳುತ್ತಾ ಇದ್ದಾರೆ. ಮೂರನೇ ತುಕಡಿ ಹುಮ್ನಾಬಾದ್ ಉಪವಿಭಾಗ ಶ್ರೀ
ಶಿವಪ್ಪ ಮೇಟಿ PSI ಹುಲ್ಸೂರವರ ನೇತೃತ್ವದಲ್ಲಿ ಮಾನ್ಯರಿಗೆ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಾಲ್ಕನೇ ತುಕಡಿ ಭಾಲ್ಕಿ ಉಪವಿಭಾಗ ಶ್ರೀ ದಿನೇಶ್ PSI ಸಂತೂರ್ ಅವರ ನೇತೃತ್ವದಲ್ಲಿ ಪೊಲೀಸ್ ಧ್ವಜ ಹಾಗೂ ರಾಷ್ಟ್ರಧ್ವಜಗಳು ಶ್ರೀ ಮಹಾದೇವ್ ಪ್ರೊಫೆಷನರಿ PSI ಅವರ ರಕ್ಷಣೆಯಲ್ಲಿ ಇರುತ್ತೇವೆ. ಈಗಾಗಲೇ ಜಿಲ್ಲೆಯಲ್ಲಿ ಹಲವಾರು ಕಲ್ಯಾಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅದರಲ್ಲಿ ಪೊಲೀಸ್ ಗೆಸ್ಟ್ ಹೌಸ್, ಟೆನ್ನಿಸ್ ಕೋರ್ಟ್ ಸೌಲಭ್ಯ, ಫ್ರೀ ಮೆಡಿಕಲ್ ಹೆಲ್ತ್ ಚೆಕಪ್ ಸೆಂಟರ್ ಹಾಗೂ ನೂತನ ಹೆಲ್ತ್ ಕಾರ್ಡ್ಗಳ ವಿತರಣೆ, ಪೊಲೀಸ್ ಜಿಮ್, ಪೊಲೀಸ್ ಲೈಬ್ರರಿ, ಡಿಜಿಟಲ್ ಲೈಬ್ರರಿ ವ್ಯವಸ್ಥೆ ಮಾಡಲಾಗಿದೆ. ಮೆಡಿಕಲ್ ಮತ್ತು ಶಿಕ್ಷಣ ಸಹಾಯಕ್ಕಾಗಿ ಸಹಾಯಧನ ಹಂಚಿಕೆ, SSLC PUC ಪರೀಕ್ಷೆಗಳಲ್ಲಿ ಹೆಚ್ಚಿನ ಅಂಕ ಗಳಿಸಿದ ಪೊಲೀಸ್ ಮಕ್ಕಳಿಗೆ ಗೌರವಧನ, ಪೊಲೀಸ್ ಕುಟುಂಬದವರಿಗೆ ಅನುಕೂಲಕ್ಕಾಗಿ ಶುದ್ಧ ಕುಡಿಯುವ ನೀರು RO ಪ್ಲಾಂಟ್ಗಳ ನಡೆಸಲಾಗುತ್ತಿದೆ. ನಿವೃತ್ತ ಅಧಿಕಾರಿ ಸಿಬ್ಬಂದಿಯವರಿಗೆ ಪೊಲೀಸ್ ಸಬ್ಸಿಡರಿ ಕ್ಯಾಂಟೀನ್ ಸೌಲಭ್ಯ, ನಿವೃತ್ತ ಅಧಿಕಾರಿ ಸಿಬ್ಬಂದಿಯವರಿಗೆ ಆರೋಗ್ಯ ಭಾಗ್ಯ ಸೌಲಭ್ಯ, ನಿವೃತ್ತ ಅಧಿಕಾರಿ ಸಿಬ್ಬಂದಿಯವರಿಗೆ ಪೊಲೀಸ್ ಗುರುತಿನ ಚೀಟಿ ಸೌಲಭ್ಯ, ಅಧಿಕಾರಿ ಸಿಬ್ಬಂದಿಯವರ ಅನುಕೂಲಕ್ಕಾಗಿ ಆಧುನಿಕ ಕಾನ್ಫರೆನ್ಸ್ ಹಾಲ್ ನಿರ್ಮಿಸಲಾಗಿರುತ್ತದೆ. ನಿವೃತ್ತ ಅಧಿಕಾರಿ ಸಿಬ್ಬಂದಿಯವರಿಗೆ ನೂತನ ಕಚೇರಿ ವ್ಯವಸ್ಥೆ ಮಾಡಲಾಗಿದೆ. ಸೇವೆಯಲ್ಲಿರುವ ನಿವೃತ್ತ ಅಧಿಕಾರಿ ಸಿಬ್ಬಂದಿಯವರ ಅನುಕೂಲಕ್ಕಾಗಿ ನೂತನ ಪೊಲೀಸ್ ಕಲ್ಯಾಣ ಮಂಟಪ ಕಾಮಗಾರಿ ಚಾಲನೆಯಲ್ಲಿ ಇರುತ್ತದೆ. ನಿವೃತ್ತ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಕ್ಷೇಮಕ್ಕಾಗಿ ಇಲಾಖೆ ವತಿಯಿಂದ ಈ ಮೇಲ್ಕಂಡ ಸಹಕಾರಗಳನ್ನು ಸೇವೆಯಲ್ಲಿರುವ ಮತ್ತು ನಿವೃತ್ತ ಅಧಿಕಾರಿಗಳಿಗೆ ನಾವು ಒದಗಿಸುತ್ತಿದ್ದೇವೆ. ಮುಂಬರುವ ದಿನಗಳಲ್ಲಿಯೂ ಸಹ ನಿವೃತ್ತ ಅಧಿಕಾರಿಯವರ ಕಲ್ಯಾಣಕ್ಕಾಗಿ ಇನ್ನೂ ಹೆಚ್ಚಿನ ಕಲ್ಯಾಣ ಕಾರ್ಯಕ್ರಮಗಳನ್ನು ಜಿಲ್ಲಾ ಪೊಲೀಸ್ ವತಿಯಿಂದ ಸಾಧ್ಯವಾದಷ್ಟು ಅನುಕೂಲಗಳನ್ನು ಮಾಡಿಕೊಡಲು ಪ್ರಯತ್ನಿಸಲಾಗುವುದು. ಜೈ ಹಿಂದ್, ಜೈ ಕರ್ನಾಟಕ. ಪೊಲೀಸರಿಗೆ ಗೌರವ ಸಮರ್ಪಣಾ ಭಾವದಿಂದ ಈ ಧ್ವಜ ದಿನಾಚರಣೆ ಆಚರಿಸುತ್ತಿದ್ದು, ಇದರಿಂದ ಅವರ ಮನೋಬಲ ಹೆಚ್ಚಿ ಉತ್ತಮ ಸೇವಿಸಲು ದಾರಿಯಾಗುತ್ತದೆ ಎಂದು ನನ್ನ ನಂಬಿಕೆ. ಮಾನ್ಯರೇ, ನಾನು ಕೂಡ ಒಬ್ಬ ಪೊಲೀಸನಾಗಿದ್ದು ನನ್ನ ಕರ್ತವ್ಯ ನಿರ್ವಹಿಸಿ ಇದೇ ಜಿಲ್ಲೆಯಿಂದ 31 ಮೇ 2025 ನಿವೃತ್ತಿ ಹೊಂದಿದ್ದು, ಅದಕ್ಕೆ ಮುಂಚೆ ನನ್ನ ಕಿರುಪರಿಚಯ ಕೂಡ ತಮಗೆ ಈಗಾಗಲೇ ಮಾಡಿಕೊಟ್ಟಿದ್ದಾರೆ. ನಾನು ಕೂಡ ಕೇವಲ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸೋಕ್ಕಿಂತಲೂ ಮುಂಚೆ ಭಾರತೀಯ ಸೇನೆಯಲ್ಲಿ 20 ವರ್ಷಗಳ ಕಾಲ ಸೇವೆ ಸಲ್ಲಿಸಿ 2007 ನವೆಂಬರ್ 22ರಂದು ಪೊಲೀಸ್ ಇಲಾಖೆಯಲ್ಲಿ
ಬಂದು ಸೇರ್ಪಡೆಗೊಂಡು ನಾನು ನನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮತ್ತು ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಯಶಸ್ವಿಯಾಗಿ ಪೂರೈಸಿ ನಿವೃತ್ತಿ ಹೊಂದಿರುತ್ತೇನೆ. ಸೈನ್ಯದಲ್ಲಿ ಕರ್ತವ್ಯ ನಿರ್ವಹಿಸುವಾಗ ದೇಶ ರಕ್ಷಣೆಯ ಜವಾಬ್ದಾರಿ, ದೇಶದಲ್ಲಿ ನಡೆಯುವ ಘಟನೆಗಳ ಬಗ್ಗೆ ನಮಗೆ ಅರಿವಿಲ್ಲದಂತೆ ದೇಶಕ್ಕೆ ಹೊರಗಿನ ಅಥವಾ ಬಾಹ್ಯ ರೀತಿಯಿಂದ ಬರತಕ್ಕಂಥ ಸಂಕಷ್ಟಗಳನ್ನು ಎದುರಿಸಲು ಸನ್ನದ್ಧರಾಗಿರುತ್ತೇವೆ. ಆದರೆ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸುವಾಗ ದೇಶದೊಳಗೆ ನಡೆಯುವ ಅನೇಕ ವಿಚಿತ್ರಕಾರಿ ಶಕ್ತಿಗಳು, ವಿನಾಶಕಾರಿ ಶಕ್ತಿಗಳು ನಮ್ಮ ದೇಶದಲ್ಲಿ ಅಶಾಂತಿ ಮತ್ತು ದೇಶದ ವಿರುದ್ಧವೇ ಸಂಚು ರೂಪಿಸಿ ದೇಶದ ಭದ್ರತೆಗೆ ಧಕ್ಕೆ ತರುವಂಥ ಸಂಚುಗಳನ್ನು ವಿಫಲಗೊಳಿಸಲು ಪೊಲೀಸ್ ಇಲಾಖೆ ಯಶಸ್ವಿಯಾಗಿ ಕಾರ್ಯನಿರ್ವಹಿಸದೆ ಆಂತರಿಕ ಭದ್ರತೆಯನ್ನು ಕಾಪಾಡುವುದು ಪೊಲೀಸರಿಂದ ಮಾತ್ರ ಸಾಧ್ಯವೆಂಬುದು ಎಲ್ಲರಿಗೂ ಮನದಟ್ಟಾದ ವಿಷಯವೇ. ಬೀದರ್ ನಗರದ ರಾಮನಗರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹನುಮಾನ್ ಜಯಂತಿಯ ಅಂಗವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಜರುಗಿದ್ದವು. ಬೆಳಗ್ಗೆ ಮಹಾಭಿಷೇಕ, ರುದ್ರಾಭಿಷೇಕ, ಅನ್ನದಾನ ಜೊತೆ ಪೂಜೆ ನೆರವೇರಿತು. ವಿಶೇಷವಾಗಿ ರಾಜಮ್ಮ ಬರೂರ್ ಮತ್ತು ಹನುಮಂತ್ ಬರೂರ್ ಅವರ ನೇತೃತ್ವದಲ್ಲಿ ಮಹಾಪ್ರಸಾದ ಹಮ್ಮಿಕೊಳ್ಳಲಾಗಿತ್ತು. ರಾಮನಗರದ ಬಡಾವಣೆ ಅಲ್ಲದೆ ಸುತ್ತಮುತ್ತಲಿನ ಬಡಾವಣೆಯ ಜನರು ಭಾಗವಹಿಸಿ ದೇವರ ದರ್ಶನ ಪಡೆದು ಪ್ರಸಾದ, ಹುಗ್ಗಿ, ಅನ್ನ ಸಾಂಬಾರನ್ನ ಸ್ವೀಕರಿಸಿ ಭಕ್ತರು ಪುನೀತರಾದರು. ಇದೇ ಸಂದರ್ಭದಲ್ಲಿ ರಾಜ್ಕುಮಾರ್ ಲದ್ದೆ, ನರಸಪ್ಪ, ನಾಗಪ್ಪ, ಗಂಗಾಧರ್, ಕಾಶಿನಾಥ್, ಬಕ್ಕಪ್ಪ ರೆಡ್ಡಿ, ಶಿವರಾಜ್, ಪಂಡಿತ ಚಿದ್ರಿ, ಕೃಷ್ಣ, ಬಾಲಾಜಿ, ಶೋಪುತ್ರ, ಸಂತೋಷ್, ಸತೀಶ್, ವೆಂಕಟ್, ಹನುಮಂತ್, ಮಾರುತಿ, ಸಂಜು, ರವಿ ಸೇರಿದಂತೆ ಇತರರು ಇದ್ದರು.
ಧರ್ಮ ಮಾರ್ಗದಲ್ಲಿ ಸಾಗುವುದರಿಂದ ಜೀವನ ಮುಕ್ತಿ ಹೊಂದಲು ಸಾಧ್ಯವಿದೆ ಎಂದು ಅಂಡೂರಿನ ಭಂತೆ ಜ್ಞಾನಸಾಗರ್ ಹೇಳಿದರು. ತಾಲೂಕಿನ ಅಲಿಯಂಬೂರು ಗ್ರಾಮದ ತಕ್ಷಶಿಲಾ ಬುದ್ಧ ವಿಹಾರದಲ್ಲಿ ಚೈತ್ರ ಪೂರ್ಣಿಮೆ ನಿಮಿತ್ತ ಆಯೋಜಿಸಿದ ಪ್ರವಚನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದ್ದರು. ಗೌತಮ್ ಬುದ್ಧರ ತತ್ವ ಆದರ್ಶಗಳು ಶ್ರೇಷ್ಠವಾಗಿವೆ. ಅಂತೆಯೇ ಮಹಾಜ್ಞಾನಿಯಾಗಿದ್ದ ಡಾಕ್ಟರ್ BR ಅಂಬೇಡ್ಕರ್ ಅವರ ಬೌದ್ಧ ಧರ್ಮ ಸ್ವೀಕರಿಸಿದ್ದರು ಎಂದು ತಿಳಿಸಿದ್ದರು. ಗೌತಮ್ ಬುದ್ಧರ ತತ್ವಗಳ ಅನುಕರಣೆಯಿಂದ ವಿಶ್ವದಲ್ಲಿ ಶಾಂತಿ, ನೆಮ್ಮದಿ ಹಾಗೂ ಸಮೃದ್ಧಿ ನೆಲೆಗೊಳ್ಳಲಿದೆ ಎಂದು ಹೇಳಿದ್ದರು. ಗೌತಮ್ ಬುದ್ಧರ ತತ್ವಗಳನ್ನು ಎಲ್ಲರೂ ಪಾಲಿಸಬೇಕೆಂದು ಸಲಹೆ ಮಾಡಿದ್ದರು. ಅಂಡೂರಿನ ಭಂತೆ ಧಮ್ಮಾನಂದ ಮಹಾತೇರು ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಭಂತೆ ಕರುಣಾನಂದ ಭಂತೆ, ಸಂಘ ಸೇವಕ ಮಾತೆ ಅಚ್ಚಸ್ಮಿತಿ, ಪ್ರಮುಖರಾದ ವೀರಶೆಟ್ಟಿ ಕಟ್ಟೆ, ಸಂತೋಷ್ ಪಡ್ಸಲೆ, ಸಂಗಮೇಶ್ ಬಾವಿದೊಡ್ಡಿ, ಧರ್ಮೇಂದ್ರ ಯರ್ನಳ್ಳಿ, ಶಂಕರ್ ಚುಂಡಿ, ತುಕಾರಾಮ್ ಚೆನ್ವಾಡ, ರಾಜ್ಕುಮಾರ್ ಹಾಲಿಪುರಿಗೆ, ರಮೇಶ್ ಬಾವಿದೊಡ್ಡಿ, ರಾಜ್ಕುಮಾರ್ ಬಾವಿದೊಡ್ಡಿ, ಬೌದ್ಧ ಉಪಾಸಕ ಉಪಾಸಕಿಯರು ಸೇರಿದಂತೆ ಇತರರು ಇದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.